ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 9th ಬ್ಲಾಕಲ್ಲಿರೋ 2030 ಬಿ ಡಿ ಎ ಮನೆ ನೋಡೋಕ್ಕೆ ಬಂದಿದ್ದೀವಿ. ಆ ಮನೆ ನೋಡಿ ಇಲ್ಲಿದೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಬಿ ಡಿ ಎ 2030 ಆಗಿರುತ್ತೆ. ಆ ಮನೆ ನೋಡಿ ಇದೆ. ಅದರ ಫ್ರಂಟ್ ಎಲಿವೇಶನ್ನ ನೋಡಿಸ್ತಾ ಇದ್ದೀನಿ ನಿಮಗೆ. ಓಕೆ, ಹಾಗೆ ಮನೆ ಅಕ್ಕಪಕ್ಕ ನೋಡ್ಬೋದು. ನಿಮಗೆ ರೋಡ್ ಡೆಡ್ ಎಂಡ್ ರೋಡ್ ಬರುತ್ತೆ. ನಿಮಗೆ ಇದು 30 ಫೀಟ್ ರೋಡ್ ಬರುತ್ತೆ. ನಿಮಗೆ ಇದು ಡೆಡ್ ಎಂಡ್ ರೋಡ್ ಆಗಿರುತ್ತೆ. ನಿಮಗೆ ಹಾಗೆ ನಿಮಗೆ ಫುಲ್ ನೋಡ್ಬೋದು. ಫುಲ್ ಮನೆ ಆಗಿದೆ. ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಕೂಡ ಇದೆ. ನಿಮಗೆ ಅಕ್ಕಪಕ್ಕ ಎಲ್ಲ ಫುಲ್ ಮನೆ ಆಗಿರುತ್ತೆ. ಇದು ಅಂಜನಾಪುರ 9th ಬ್ಲಾಕ್ ಆಗಿರುತ್ತೆ. ನಿಮಗೆ ಇದು ಬಂದ್ಬಿಟ್ಟು 30 ಫೀಟ್ ರೋಡು ಒಂದು ರೋಡ್ ಹೋಗುತ್ತೆ. ನಿಮಗೆ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಫ್ರಂಟ್ ಎಲಿವೇಶನ್. ಇನ್ನೊಂದು ಸತಿ ಇದು ಹೇಳ್ತಾ ಇದ್ದೀನಿ. ಅಂಜನಾಪುರ 9th ಬ್ಲಾಕಲ್ಲಿರುವ 2030 ಬಿ ಡಿ ಎ ಮನೆ ಆಗಿರುತ್ತೆ. ನಾರ್ತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗಿದು ಹಾಗಾದರೆ ಒಳಗಡೆ ಏನಿದೆ ಅಂತ ನೋಡೋಣ. ಮನೆ ಮುಂದೆನೇ ನೋಡ್ಬೋದು. ನಿಮಗೆ MS ಗೇಟ್ ಕೊಟ್ಟಿದ್ದಾರೆ. ಫುಲ್ ಗೇಟ್ ಇರುತ್ತೆ. ನಿಮಗಿದು ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನೋಡ್ಬೋದು. ನಿಮಗೆ ಪಾರ್ಕಿಂಗ್ ಇದೆ. ಅಂದರೆ ಒಂದು ಕಾರು 2 ಬೈಕ್ ನಿಲ್ಲಿಸುವಷ್ಟು ಪಾರ್ಕಿಂಗ್ ನೀಟಾಗಿ ಬಿಟ್ಟಿದ್ದಾರೆ. ನಿಮಗೆ ನೋಡ್ಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ. ಹಾಗೆ ಈ ಕಾರ್ನರಲ್ಲಿ ನೋಡ್ಬೋದು ಗ್ಯಾಸ್ ಪ್ರೊವಿಷನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬೋರು ಸಂಪು 2 ಇದೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಶೂ ರ್ಯಾಕರ್ ಕೂಡ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನಿಮಗೆ ಆರಾಮಾಗಿ ನೀವು ಒಂದು ಕಾರ್ ನಿಲ್ಲಿಸ್ಕೋಬೋದು, 2 ಬೈಕ್ ನಿಲ್ಲಿಸ್ಕೋಬೋದು, 2 ರಿಂದ 3 ಬೈಕ್ ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಓಕೆ, ಬನ್ನಿ. ಇದು ಬಂದ್ಬಿಟ್ಟು ಕೆಳಗಡೆ ಪಾರ್ಕಿಂಗಲ್ಲಿ ಇರೋಂಥ ಜಾಗ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಫುಲ್ ಗೇಟ್ ಆಗಿರುತ್ತೆ. ನಿಮಗೆ ಸೇಫ್ಟಿ ವೈಸ್ ಫುಲ್ ಆಗಿರುತ್ತೆ. ನಿಮಗೆ ಓಕೆ, ಹಂಗೆ ಕೆಳಗಡೆ ಬಂದರೆ ಕೆಳಗಡೆನೇ ಒಂದು ರೂಮ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಒಂದು ಬ್ಯಾಚುಲರ್ ರೂಮ್ ಅಂತಲೇ ಹೇಳ್ಬೋದು ನಿಮಗೆ. ಯಾಕಂದರೆ ಇದು ಬರೀ ಹಾಲು ಕಿಚನ್ ಮಾತ್ರ ಇರುವಂಥದ್ದು. ಬ್ಯಾಚುಲರ್ಸ್ಗೆ ಇರ್ಬೋದು, ಫ್ಯಾಮ್ಲಿನೂ ಇರ್ಬೋದು. ಅಂದರೆ ರೂಮ್ ಇಲ್ಲ ಇದು ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ವರ್ಕ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ನೀಟಾಗಿಲ್ಲ. ಮುಂದೆ ನೋಡ್ಬೋದು TV ಕ್ಯಾಬಿನೆಟ್ ಕೂಡ ಇದೆ ನಿಮಗೆ. ಹಾಗೆ ವಾರ್ಡ್ರೋಬ್ಸ್ ಇದೆ ಅಲ್ಲಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಆಲ್ರೆಡಿ. ಇನ್ನೊಂಚೂರು ವರ್ಕ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಅಡುಗೆ ಮನೆ. ಅಲ್ಲಿ ಸಿಂಕ್ ಕೂಡ ಇದೆ ನಿಮಗೆ. ಅಲ್ಲಿ ಚಿಮ್ನಿ ಕೂಡ ಬಿಟ್ಟಿದ್ದಾರೆ, ಕಾಣಿಸ್ತಾ ಇದೆ. ಕೆಳಗಡೆ ಫುಲ್ಲು ಕಬೋರ್ಡ್ಗಳಿದೆ. ಮೇಲೆ ಕೂಡ ಫುಲ್ ಲೋಡೆಡ್ ಕಬೋರ್ಡು. ಹಾಗೆ ವಿಂಡೋಸ್ ಕೂಡ ಇದೆ. ಹಿಂದೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಲ್ಲಿ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ನಿಮಗೆ. ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ನೋಡ್ತಾ ಇದ್ದೀರಾ? ಅದು ರೂಮು, ಇದು ಪಾರ್ಕಿಂಗು. ಓಕೆ, ಹಾಗಾದ್ರೆ ಮೇಲೆ ಹೋಗೋಣ. ಕೆಳಗಡೆ ನೋಡ್ಬೋದು ಮೆಟ್ಲಿಗೆಲ್ಲ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, 3 ವೈಟ್ ಗ್ರಾನೈಟು. ಹಾಗೆ ಹ್ಯಾಂಡಲ್ಗೆ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಸೇಫ್ಟಿ ವೈಸ್ 2 ಸೈಡು ವಾಲ್ ಕೊಟ್ಟಿದ್ದಾರೆ. ಈ ಕಡೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ. ಮೇಲೆ ನೋಡಿಸ್ತೀನಿ ನಿಮಗೆ. ಮೇಲಿಂದ ಫ್ಲೋರ್ಗೆ ಮಾತ್ರ 3 ವೈಟ್ ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಧಾರಾಳವಾಗಿ 3 ಫೀಟು ಅಂದರೆ 3 ಫೀಟ್ ಜಾಗ ಬಿಟ್ಟಿದ್ದಾರೆ. ಧಾರಾಳವಾಗಿ ಒಂದಿಬ್ಬರು ನಿಂತ್ಕೋಬೋದು. ಇಲ್ಲಿ ನೋಡ್ಬೋದು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, SS ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಮುಂದೆ ಈ ಥರ ಕಾಣಿಸುತ್ತೆ ನಿಮಗೆ. ಮರಗಳೆಲ್ಲ ಚೆನ್ನಾಗಿದೆ, ಮರಗಳೆಲ್ಲ ಹಾಕಿದ್ದಾರೆ. ಅಕ್ಕಪಕ್ಕ ಮನೆಗಳೆಲ್ಲ ಇದೆ. ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಫುಲ್ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ನಿಮ್ಗೆ ಗಲೀಜಾಗಿಲ್ಲ. ಮೇಲ್ಗಡೆ ಕೂಡ ನೋಡ್ಬೋದು
ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ LED ಲೈಟ್ ಕೂಡ ಹಾಕಿದ್ದಾರೆ. ಓಕೆ, ಹಂಗಾರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ನೋಡ್ಬೋದು ನಿಮಗೆ ಬಾಗಿಲು ಟೀಕ್ ವುಡ್ಡಲ್ಲಾಗಿದೆ. ಬಾಗಿಲು ಹೊಸಲೆಲ್ಲ ನಿಮಗೆ ಟೀಕ್ ವುಡ್ಡು, ವಿಂಡೋಸು ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಒಂದು ಹಾಲ್ ಸಿಕ್ಕುತ್ತೆ. ನಿಮಗೆ ಫುಲ್ಲು ಮೂನ್ ವೈಟ್ ಗ್ರಾನೈಟ್ ಹಾಕಿದ್ದಾರೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ LED ಲೈಟ್ ಜೊತೆಲಿ ಹಾಕಿದ್ದಾರೆ. ಡಿಸೆಂಟಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ನಾರ್ತ್ ಸೈಡು ನಿಮಗೆ ಬಾಗಿಲು ಗೇಟ್ ಇರೋದ್ರಿಂದ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ರೋಡ್ ಸೈಡ್ ಇರೋದ್ರಿಂದ ವಿಂಡೋ 4 ವಿಂಡೋ ದೊಡ್ಡದಾಗಿ ಹಾಕಿ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು ಅಲ್ಲಿ TV ಕ್ಯಾಬಿನೆಟ್ ಇದೆ ದೊಡ್ಡದಾಗಿ. ಧಾರಾಳವಾಗಿ ನೀವು ಒಂದು 75 ಇಂಚಸ್ ಇಲ್ಲ 90 ಇಂಚಸ್ TV ಮಡಗ್ಬೋದು. ನೋಡ್ತಾ ಇದ್ದೀರಾ ಮನೆ ಸುತ್ತಮುತ್ತ. ಹಾಗೆ ಮೆಟ್ಲು ಎಲ್ಲ ನೋಡ್ಬೋದು. ವುಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಚೆನ್ನಾಗಿ. ಇದು ಬಂದು ಹಾಲಲ್ಲಿರುವಂಥ ಜಾಗ. ಹಾಗೆ ಮುಂದೆ ಹೋಗೋಣ. ಇಲ್ಲಿ ನೋಡ್ಬೋದು ನಿಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಟಫನ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ದೇವ್ರ ಮನೆನ. ನಿಮಗೆ ಜೊತೆ ಓಪನ್ ಮಾಡಿ ನೋಡಿಸ್ತೀನಿ. ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ಹಾಲನ್ನ. ದೊಡ್ಡದಾಗಿದೆ ಹಾಲು. ಓಕೆ, ಹಂಗೆ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ನೋಡಿದ್ರೆ ನಿಮಗೆ L ಶೇಪಲ್ಲಿ ಅಡುಗೆ ಮನೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕೆಳಗಡೆ ನೋಡ್ಬೋದು ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ ಫುಲ್ ಲೋಡೆಡ್. ಹಾಗೆ ಮೇಲ್ಗಡೆ ಕೂಡ ತುಂಬ ಕಬೋರ್ಡ್ ಕೊಟ್ಟಿದ್ದಾರೆ. ನೋಡಿಸ್ತೀನಿ ನಾನು ನಿಮಗೆ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ ನಿಮಗೆ. ಧಾರಾಳವಾಗಿ ಒಂದು 4 ಜನ ಕೂತ್ಕೊಂಡು ಊಟ ಮಾಡೋ ಅಷ್ಟು ಡೈನಿಂಗ್ ಹಾಲ್ ಇದೆ. ಮೇಲ್ಗಡೆ ಕೂಡ ನೋಡ್ಬೋದು ಕಬೋರ್ಡ್ ಫುಲ್ ಲೋಡೆಡ್ ಕಬೋರ್ಡ್. ಫುಲ್ಲು L ಶೇಪಲ್ಲಿ ಫುಲ್ ಕೊಟ್ಟಿದ್ದಾರೆ. ಹಾಗೆ ಮೇಲೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೋಡ್ಬೋದು ಈ ಕಡೆ ವುಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ವುಡ್ ವರ್ಕ್ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫುಲ್ ಸ್ಟೋರೇಜ್ ಮಾಡ್ಬೋದು. ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೋಬೋದು ನೀವು ಧಾರಾಳವಾಗಿ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಡುಗೆ ಮನೆ ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ವಾರ್ಡ್ರೋಬ್ಸ್, ವಿಂಡೋಸ್ ಎಲ್ಲ ನಿಮ್ಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಸಾಮಾನುಗಳನ್ನ ಮಡಿಕೊಳ್ಳೋಷ್ಟು ಕಬೋರ್ಡ್ಗಳಿದೆ. ತುಂಬ ಇದೆ ಕಬೋರ್ಡ್ಗಳು ನಿಮಗೆ ಧಾರಾಳವಾಗಿ ಮಡಿಕೋಬೋದು. ನೋಡ್ತಾ ಇದ್ದೀರಾ. ಕಬೋರ್ಡ್ ಎಲ್ಲ ನಿಮ್ಗೆ ಸಾಫ್ಟ್ ಕಾರ್ನರ್ಗಳೇ. ಆರಾಮಾಗಿ ಇಟ್ಟರು ಅದೇ ಕ್ಲೋಸ್ ಆಗುತ್ತೆ. ಓಕೆ, ಇಲ್ಲಿ ಮಿಕ್ಸಿ ಓವೆನ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಮಡಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಕೊಳಗೆಲ್ಲ ಇಲ್ಲೇ ಇದೆ ನಿಮಗೆ. ಹಾಗೆ ಇದನ್ನು ಕ್ಲೋಸು ಮಾಡ್ಕೊಬೋದು ನೀವು. ಇಲ್ಲಿ ಚಿಮ್ನಿಗೆ ಒಂದು ಜಾಗ ಬಿಟ್ಟಿದ್ದಾರೆ ನಿಮಗೆ. ಅದು ಕ್ಲೋಸ್ ಆಗಿದೆ. ಅದು ಇನ್ನೊಂದು ಸತಿ ನೋಡಿಸ್ತೀನಿ. ಅದು ಅಂದರೆ ಅದು ಚಿಮ್ನಿ ಮಡಗಬೇಕಾದ್ರೆ ಮಾತ್ರ ಹೋಲ್ಡ್ ಮಾಡ್ತಾರೆ. ಹಾಗೆ ಕೆಳಗಡೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ ಇಲ್ಲಿ ಹಿಂದೆಯೇ ನೋಡ್ಬೋದು. ಇಲ್ಲಿ ಕಾಮನ್ ಟಾಯ್ಲೆಟ್ ಇದೆ ಗ್ರೌಂಡ್ ಫ್ಲೋರ್ಗೋಸ್ಕರ. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ ನಿಮಗೆ ಇಲ್ಲಿ. ಹಾಗೆ ಅಲ್ಲಿ ಫ್ರಿಜ್ ಮಡಿಕೋಬೋದು. ಫ್ರಿಜ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದಿಷ್ಟು ಅಡುಗೆ ಮನೆ ಇರುವಂಥ ಜಾಗಗಳು. ನೋಡಿಸ್ತಾ ಇದ್ದೀನಿ ಇನ್ನೊಂದು ಸತಿ ಅಡುಗೆ ಮನೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್, ದೇವ್ರ ಮನೆ, ಹಾಗೆ ಹಾಲ್.
ಇದು ಹಾಲು. ಹಂಗಾರೆ ಬನ್ನಿ ಫಸ್ಟ್ ಫ್ಲೋರ್ಗೆ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು ಮೆಟ್ಲಲ್ಲಿ ನಿಮಗೆ ಸೇಮ್ ಮೂನ್ ವೈಟ್ ಗ್ರಾನೈಟ್ ಕೊಟ್ಟಿದ್ದಾರೆ, SS ಸ್ಟೀಲ್ ಕೊಟ್ಟಿದ್ದಾರೆ. ಸೈಡಲ್ಲೆಲ್ಲ ವುಡ್ ವರ್ಕ್ ಚೆನ್ನಾಗಿದೆ. ನಿಮಗೆ ಮೇಲೆ ಹೋಗೋಣ. ಮೇಲ್ಗಡೆ ಬರ್ತಾರಂಗೆ ನಿಮಗೊಂದು ಸ್ಟಡಿ ಟೇಬಲ್ ಕೂಡ ಬರುತ್ತೆ. ನಿಮಗೆ ಇಲ್ಲಿ ಧಾರಾಳವಾಗಿ ಮಕ್ಕಳು ಯಾರನ್ನ ಇರ್ತಾರೆ ಓದ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ. ಕೆಳಗಡೆ ಟಿ ವಿ ನೋಡ್ತಾ ಇರ್ತಾರೆ, ಗಲಾಟೆ ಆಗಿರುತ್ತೆ. ಮೇಲ್ಗಡೆ ಆರಾಮಾಗಿ ಪೀಸ್ ಅಂದರೆ ಫ್ರೀಯಾಗಿ ಓದ್ಕೋಬೋದು. ಇಲ್ಲ ಅಂದರೆ ಮನೇಲಿ ಯಾರನ್ನ ಆಫೀಸ್ ಕೆಲಸ ಮಾಡೋರಿದ್ದರೆ ಅವರು ವರ್ಕಿಂಗ್ ಮಾಡ್ಬೋದು. ನೀವು ಆರಾಮಾಗಿ ಲ್ಯಾಪ್ಟಾಪಲ್ಲಿ ಸಿಸ್ಟಮ್ ಹಿಡ್ಕೊಂಡು. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಟಡಿ ಟೇಬಲ್ ಅಂತಾರೆ. ಹಾಗೆ ಡ್ರಾಯರ್ ಕೂಡ ಇದೆ. ನಿಮಗೆ ಸಮ್ ಫೈಲ್ಸು ಬುಕ್ಸು ಏನೇನು ಮಾಡ್ಕೊತೀನಿ ಅಂದರೆ ಮಾಡಬಹುದು ಇಲ್ಲಿ. ಓಕೆ, ಈ ಕಡೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಬಂದರೆ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ದೊಡ್ಡದಾಗಿ ಒಂದು ಕಾಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಕಿಂಗ್ ಸೈಜು ನೋಡ್ಬೋದು. ಅಲ್ಲೆಲ್ಲ ನೋಡ್ಬೋದು ವಾರ್ಡ್ರೋಬ್ ಇದೆ. ಮೇಲ್ಗಡೆ ಫುಲ್ಲು ಕಬೋರ್ಡ್ ಆಗಿದೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ನೀಟಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಸೌತ್ ಸೈಡ್ಗೆ ನಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಮನೆ ಇರೋದ್ರಿಂದ ವಿಂಡೋ ಧಾರಾಳವಾಗಿ ಓಪನ್ ಮಾಡ್ಕೋಬೋದು. ನಿಮಗೇನು ಪ್ರಾಬ್ಲಮ್ ಇಲ್ಲ. ಬೆಳಕು ಗಾಳಿಗೆ ಏನು ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ನಿಮಗೆ ಧಾರಾಳವಾಗಿರುತ್ತೆ. ಹಾಗೆ ವಾಲೆಲ್ಲ ನೋಡ್ಬೋದು. ನಿಮಗೆ ಟೈಲ್ಸ್ ಮಾಡಿದ್ದಾರೆ, ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವಾಟರ್ಫಾಲ್ ಟೈಲ್ಸ್ ಅಲ್ಲ, ಸಾರಿ ವಾಟರ್ಫಾಲ್ ಟೈಲ್ಸ್ ಅಲ್ಲ, ಅದು ವುಡ್ ವರ್ಕಲ್ಲಿ ನಿಮಗೆ ಇದು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ವಾರ್ಡ್ರೋಬ್, ಕಬೋರ್ಡ್, ಹಾಗೆ ಇಲ್ಲಿ TV ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದು ಕಾಟ್ ಕೂಡ ಕೊಟ್ಟಿದ್ದಾರೆ, ಕಿಂಗ್ ಸೈಜು. ಇದು ಬಂದು ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ. ಓಕೆ, ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಕಿಂಗ್ ಸೈಜ್ ಕಾಟ್, ವಾರ್ಡ್ರೋಬ್, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ. ಇದು ಮಾಸ್ಟರ್ ಬೆಡ್ರೂಮು. ಹಾಗಾದರೆ ಬನ್ನಿ, ಇಲ್ಲೊಂದು ಹಾಗೆ ಚಿಲ್ಡ್ರನ್ ಬೆಡ್ರೂಮ್ ಕೂಡ ಇದೆ. ಇದು ಮಕ್ಕಳಿಗೋಸ್ಕರ ಮಾಡಿರೋ ಚಿಲ್ಡ್ರನ್ ಬೆಡ್ರೂಮು. ಈ ಕಾರ್ನರಿಂದ ನೋಡಿಸ್ತೀನಿ. ವಾರ್ಡ್ರೋಬ್ ನೋಡ್ಬೋದು, ಹಾಗೆ ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೋಬು, ಮೇಲ್ಗಡೆ ಫುಲ್ ಕಬೋರ್ಡ್ ಆಗಿದೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನಿಮಗೆ ಆರಾಮಾಗಿ ಒಂದು ಮಂಚ ಹಾಕೋಬೋದು. ಇಲ್ಲಿ ಮಂಚ ಹಾಕೊಂಡು ಇರೋಂಥ ಜಾಗ. ಹಾಗೆ ಹಿಂಗೆ ನಿಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ನಿಮಗೆ. ಹಾಗೆ ಇಲ್ಲೊಂದು ಸಣ್ಣದಾಗಿರುವಂಥ ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ಸಂಜೆ ಹೊತ್ತು ಏನೇನು ಆರಾಮಾಗಿ ನಿಂತ್ಕೊತೀನಿ, ಆರಾಮಾಗಿ ಸ್ಟೂಲ್ಗೆಲ್ಲ ಹಾಕೊಂಡು ಆರಾಮಾಗಿ ಕೂತ್ಕೋಬೋದು. ಚೆನ್ನಾಗಿದೆ ಆಚೆ ನೋಡೋಕ್ಕೆ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಇದು ಬಂದು ಚಿಲ್ಡ್ರನ್ ರೂಮ್ ಆಗಿದೆ. ಇದು 2ನೇ ಬೆಡ್ರೂಮು. ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ಮೇಲ್ಗಡೆ ಕೂಡ ನೋಡ್ಬೋದು. ಬೆಳಕು ಗಾಳಿಗೋಸ್ಕರ ತುಂಬ ಅಲ್ಲಿ ಜಾಗ ಬಿಟ್ಟಿದ್ದಾರೆ. ಧಾರಾಳವಾಗಿ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆ. ಹಾಗೆ ಮೇಲ್ಗಡೆ ಬರ್ತಾ ಇರೋಂಗೆ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೋಬೋದು. ಇಲ್ಲಿ ಕೊಳಾಯಿ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾಷಿಂಗ್ ಮಿಷಿನ್ದು ಏನೇನು ಪೌಡ್ರು, ಬಟ್ಟೆ ಏನೇನು ಮಡಗ್ತೀನಿ ಅಂದರೆ ಇಲ್ಲಿ ಮೇಲ್ಗಡೆ ಚಿಕ್ಕದಾಗೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು 3ನೇ ಬೆಡ್ರೂಮು. ವಾರ್ಡ್ರೋಬ್ ಕೂಡ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತೀನಿ.
ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ನಿಮಗೆ. ವಿಂಡೋ ಕೂಡ ಇದೆ ನಿಮಗೆ. ಧಾರಾಳವಾಗಿ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, ಇದು 3ನೇ ಬೆಡ್ರೂಮ್ ಆಗಿರುತ್ತೆ. ಹಾಗಾದರೆ ಬನ್ನಿ ಈ ಕಡೆ ಟೆರೆಸ್ಗೋಣ. ಓಕೆ, ಇದು ಬಂದರೆ ನಿಮಗೆ ಓಪನ್ ಅಂದರೆ ಮಂಗಳೂರು ಟೆರೆಸ್, ಮಂಗಳೂರು ರೂಪ್ ಆಗಿರುವಂಥ ಟೆರೆಸ್ ಬರುತ್ತೆ ನಿಮಗೆ. ಸಂಜೆ ಹೊತ್ತು ಧಾರಾಳವಾಗಿ ಆರಾಮಾಗಿ ನಿಂತ್ಕೋಬೋದು. ಬಿಸಿಲು ಗಾಳಿ ಎಲ್ಲ ನೋಡ್ಬೋದು. ಇವಾಗ ನೋಡ್ತಾ ಇದ್ದೀರಾ ಆಚೆ ಕಡೆ ಎಷ್ಟು ಬಿಸಿಲಿದೆ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಇಲ್ಲಿ ನೋಡಿದ್ರೆ ತುಂಬ ತಣ್ಣಗೆ, ಯಾಕಂದರೆ ಮಂಗಳೂರು ರೂಪ್ ಅಂಚಿಂದ ಇರೋದ್ರಿಂದ ಗಾಳಿ ತುಂಬ ತಣ್ಣಗಿದೆ, ನಿಂತ್ಕೊಳ್ಳೋಕೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ನೋಡ್ತಾ ಇದ್ದೀರಾ ಮನೆ ಸುತ್ತಮುತ್ತ. ಕೆಳಗಡೆ ಕೂಡ ನೋಡ್ಬೋದು ನಿಮಗೆ ಟೈಲ್ಸ್ ಮಾಡಿದ್ದಾರೆ ನಿಮಗೆ, ನೀರು ನಿಂತ್ಕೊಳ್ಳಲ್ಲ ನಿಮಗೆ. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ನಿಮಗೆ ಇಲ್ಲೇ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು ಲ್ಯಾಡರ್ ಕೊಟ್ಟಿದ್ದಾರೆ. 1000 ಲೀಟರ್ಸ್ದು ನಿಮಗೆ ಸಿಂಟ್ಯಾಕ್ ಮೇಲ್ಗಡೆ ಇದೆ. ಸತಿ ನೋಡಿಸ್ಬಿಡ್ತೀನಿ ಮೇಲೆನೇ ಹೋಗಿ. ಓಕೆ, ನೋಡ್ತಾ ಇದ್ದೀರಾ 1000 ಲೀಟರ್ ಸಿಂಟ್ಯಾಕ್ ಕೂಡ ಇದೆ. ಹಾಗೆ ಇದು ಮೇಲ್ಗಡೆ ಓಪನ್ ಟೆರೆಸ್ಸು. ಹಾಗೆ ಮನೆ ಸುತ್ತಮುತ್ತ ಈ ಥರ ಇರುತ್ತೆ ನಿಮಗೆ. ಓಕೆ, ಕೆಳಗಡೆ ಹೋಗೋಣ. ಓಕೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಅಡ್ರೆಸ್ಸು ಅಂಜನಾಪುರ 9th ಬ್ಲಾಕ್ ಬರುತ್ತೆ ನಿಮಗೆ. ಇದು ಬಂದು ನಾರ್ತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. BDA 2030 ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,45 lakhs ಹೇಳ್ತವ್ರೆ. ನೆಗೋಷಿಯಬಲ್ ಇರುತ್ತೆ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇನ್ನೂ ಮುಂದೆ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದೆ ಈ ಥರ ವಿಡಿಯೋ ಹೊಸದು ವಿಡಿಯೋ ಬರ್ತಾ ಇರುತ್ತೆ. ಹಾಗೆ ನಿಮಗೆ ಯಾವ ಥರ ಮನೆ ನೋಡಬೇಕು ಅನಿಸುತ್ತೆ, ಇಲ್ಲ ನೀವು ತಗೋಬೇಕು ಅನಿಸ್ತಾ ಇರ್ತೋ ಆ ಥರ ಮನೆ ಏನನ್ನ ಬೇಕಂದರೆ ನನಗೆ ಮೆಸೇಜ್ ಮಾಡಿ. ಆದಷ್ಟು ನಾನು ಆ ಥರ ಮನೇನ ವಿಡಿಯೋ ಮಾಡೋಕ್ಕೆ ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.